ಗ್ಯಾಸ್ ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗಲಕಾಯಿನ ತೊಗೊಂಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಬೀಜನ ಹಾಗೆ ಇರಬೇಕು. ಉಪ್ಪು ಹಾಕ್ಕೊಂಬಿಟ್ಟು ಒಂದು 10 ನಿಮಿಷ ನೆನೆಯಾಗಿ ಇಟ್ಕೊಂಡಿದ್ದೆ. ತೊಳೆದ್ಬಿಟ್ಟು ಗಟ್ಟಿಯಾಗಿ ಹಿಂಡಿ ಎಣ್ಣೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಹಾಕ್ಕೊಂಬಿಟ್ಟು ಕೈ ಆಡಿಸ್ಕೊಂಡೆ. ಇದು ಬೀಜ ತೆಗ್ದಿಲ್ಲ, ಹಾಗೆ ಹಾಕ್ಕೊಂಡೆ. ಎಲ್ಲರೂ ಬೀಜ ತೆಗೆದು ಪಲ್ಯ ಮಾಡ್ತಾರೆ ಹಾಗಲಕಾಯಿದು, ನಾನು ಬೀಜ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತಂತ ಎಣ್ಣೆ ಹಾಕ್ಕೊಂಡೆ. ನಾನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಂಡೆ, ಕೆಂಪಾಗೋವರೆಗೂ ಹುರ್ಕೊಂಬಿಟ್ಟು ಇದನ್ನು ಒಂದು ತಕ್ಕೊಂಬಿಟ್ಟು ಬೇರೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಬಿಟ್ಟು ಕರಿಬೇವು ಹಾಕ್ಕೊಂಡೆ. ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಕ್ಕೊಂಬಿಟ್ಟು ಕೈ ಆಡಿಸ್ಕೊಂಡೆ. ಇದು ಹುರಿದಿರೋದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಖಾರ ಹಾಗೂ ಅರಿಶಿನ ಪುಡಿ ಹಾಕ್ಕೊಂಡೆ. ಪುಟಾಣಿ ತೊಗೊಂಬಿಟ್ಟು ಚೆನ್ನಾಗಿ ಅದನ್ನು ಪೌಡ್ರ್ ಮಾಡ್ಕೊಂಬಿಟ್ಟು ಇಟ್ಕೊಂಡಿದ್ದೆ. ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ನಾನು ಇವತ್ತು ಮಧ್ಯಾಹ್ನ ಊಟಕ್ಕಂತ ಮಾಡಿದ್ದೆ ಹಾಗಲಕಾಯಿ ಪಲ್ಯ, ಚಪಾತಿ, ಬೀಟ್ರೂಟ್ ಪಲ್ಯ ಮಾಡಿದ್ದೆ. ರೊಟ್ಟಿ ಚಪಾತಿ ಅನ್ನಕ್ಕಂತ ಹೇಳಿ ಮಾಡಿಸಿರೋ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.